ನಮ್ಮ ಜೊತೆ NDA ಅಭ್ಯರ್ಥಿ ಆಗಿರುವಂತ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ಬೂತ್ಗಳು ಕೂಡ ತಾವು ಭೇಟಿ ಕೊಟ್ಟಿದ್ದೀರಾ, ಯಾವ ರೀತಿ ವಾತಾವರಣ ಇರುವಂತ? ಎರಡು ಪಕ್ಷದ ಕಾರ್ಯಕರ್ತರುಗಳು ಇವತ್ತು ಬೂತ್ಗಳ ಬಳಿ ನಿಂತು ಬಹಳ ಉತ್ಸಾಹಕತೆಯಿಂದ ನಮ್ಮ ಮತದಾರರಿಗೆ ಈಗಲೂ ಕೂಡ ಒಂದು ನಮ್ಮಗಳ ಪರವಾಗಿ, ಪಕ್ಷದ ಪರವಾಗಿ, ಕ್ಯಾಂಡಿಡೇಟ್ನ ಪರವಾಗಿ ಒಂದು ಪ್ರೀತಿಯಿಂದ ನಮ್ಮ ಪರವಾಗಿ ಒಂದು ಮತ ಹಾಕಿ ಅಂತಕ್ಕಂಥದ್ದು ಕೇಳ್ಕೊಳ್ತಾ ಇದ್ದಾರೆ. ಈ ಒಂದು ಉಪಚುನಾವಣೆಯಲ್ಲಿ ನನಗೆ ಪ್ರಮುಖವಾದಂಥ ಪಾತ್ರ, ನನ್ನ ಜೊತೆಯಲ್ಲಿ ಆತ್ಮವಿಶ್ವಾಸ ಮೂಡಿಸಿದಂಥದ್ದೇ ಎರಡು ಪಕ್ಷದ ಕಾರ್ಯಕರ್ತರು. ಜೊತೆಯಲ್ಲಿ ಕ್ಷೇತ್ರದ ಮತದಾರ ತಂದೆ ತಾಯಂದಿರುಗಳು, ಯುವಕರು, ಹಿರಿಯರು ಎಲ್ಲರೂ ಕೂಡ ಇವತ್ತು ನನಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಒಂದು ಆತ್ಮವಿಶ್ವಾಸ ಯುವಕನ ಪರವಾಗಿ ಈ ಬಾರಿ ಒಂದು ಅವಕಾಶ ಕ್ಷೇತ್ರದ ಜನತೆ ಕೊಡ್ತಾರೆ ಅಂತಕ್ಕಂಥದ್ದು ನಂಬ್ಕೊಂಡಿದ್ದೀನಿ. ಸರ್, ದೇವೇಗೌಡರು, ಕುಮಾರಸ್ವಾಮಿ ಅವರು ಎಲ್ಲರೂ ಘಟಾನುಘಟಿ ನಾಯಕರು ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡಿದ್ರು. ಸರ್, ಇದು ಎಷ್ಟು ಲಾಭ ತಂದುಕೊಡುತ್ತೆ ಸರ್? ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಕ್ಷೇತ್ರ ಹಾಗೂ ಜಿಲ್ಲೆಯ ಜನಕ್ಕೂ ಬಹಳ ದಶಕಗಳ ಕಾಲ ಒಂದು ನಂಟಿದೆ. ಅವರು 6 ದಿನಗಳ ಕಾಲ ಹತ್ತತ್ರ 32 ಪಾಯಿಂಟ್ಗಳಿಗೆ ಹೋಗಿದ್ರು. ಬಹುಶಃ ಅವರನ್ನ ಕಾಣಲಿಕ್ಕೆ ಅಂತಕ್ಕಂಥದ್ದೇ ಇವತ್ತು ಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟದ ಜನಸಾಗರ ಹರಬಂದಿರತಕ್ಕಂಥದ್ದು ನೋಡಿದ್ದೇನೆ. ಇವತ್ತು ಅವರು ನಮ್ಮ ಒಂದು ಜೀವನದ ಸ್ಫೂರ್ತಿ. ಅವರೇನು ನೀರಾವರಿ ವಿಚಾರವಾಗಿ ಇವತ್ತು ನಮಗೆ ಇಗ್ಲೂರು ಜಲಾಶಯವನ್ನು ಈ ಭಾಗದಲ್ಲಿ ಒಂದು ಭದ್ರವಾದಂಥ ಒಂದು ಅಡಿಪಾಯವನ್ನು ಹಾಕಿ ಹೋಗಿದ್ದಾರೆ. ಈ ಭಾಗದ ನಮ್ಮ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದಕ್ಕೆ ಮೂಲ ಇವತ್ತು ಇಗ್ಲೂರು ಬ್ಯಾರೇಜು. ಅದೀಗಲೂ ಕೂಡ ಜನಗಳ ಹೃದಯದಲ್ಲಿ ನಿರಂತರವಾಗಿ ಉಳಿದಿದೆ. ಅಷ್ಟೇ ಅಲ್ಲ, ಎರಡು ಪಕ್ಷದ ರಾಜ್ಯ ನಾಯಕರು ನನ್ನ ಜೊತೆಯಲ್ಲಿ ಬಂದು ಎಲ್ಲ ಸಮುದಾಯದ ನಾಯಕರು ಕೂಡ ಹಳ್ಳಿಗಳಿಗೆ ಪ್ರವಾಸ ಮಾಡಿದ್ದಾರೆ, ನನ್ನ ಜೊತೆ ನಿಂತಿದ್ದಾರೆ, ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಚಾನೆಲ್ ಮೂಲಕ ಧನ್ಯವಾದ ತಿಳಿಸ್ತೇನೆ. ಸರ್, ಅದರಲ್ಲೂ ಕೂಡ JDSನ ಶಾಸಕರಾಗಿರ್ಬೋದು, ಲೀಡರ್ಗಳಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ತಮ್ಮ ಪರವಾದ ಕ್ಯಾಂಪೇನ್ ಮಾಡಿದ್ದಾರೆ, ರಾತ್ರಿ ಆಗಲೂ ಅಂದೇ ದುಡಿದಿದ್ದಾರೆ. ಸರ್, ಇದು ನಿಮ್ಮ ಗೆಲುವಿಗೆ ಎಷ್ಟು ಪೂರಕವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದೆ ಸರ್? ಇದು ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಪಕ್ಷದ ಕಾರ್ಯಕರ್ತರುಗಳ, ಇಡೀ ರಾಜ್ಯ ಮಟ್ಟದ ಕಾರ್ಯಕರ್ತರುಗಳ ಒಂದು ಚುನಾವಣೆ. ಪ್ರತಿಯೊಬ್ಬರು ಕೂಡ ಈ ಚುನಾವಣೆಯಲ್ಲಿ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಯಾವ ಕಾರಣಕ್ಕೂ ಕೂಡ ನಾವು ಮೈ ಮರೀಲಿಕ್ಕೆ ಆಗೋದಿಲ್ಲ. ಇಡೀ ರಾಜ್ಯ ಸರ್ಕಾರವನ್ನು ನಾವು ಎದುರಿಸಬೇಕಾಗ್ತದೆ. ಹಾಗಾಗಿ ನಾವೆಲ್ಲರೂ ಬಂದು ನಿಮ್ಮ ಜೊತೆಯಲ್ಲಿ ಚುನಾವಣೆ ಕೆಲಸ ಮಾಡ್ತೇವೆ ಅಂತ ಅವರೇ ಬಂದು ನಮಗೆ ಇವತ್ತು ಜೊತೆಯಲ್ಲಿ ನಿಂತು 18 ದಿನಗಳ ಕಾಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಸರ್, ಕಾಂಗ್ರೆಸ್ ನಾಯಕರು ತಮ್ಮ ವಿರುದ್ಧ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡ್ತಿರೋ ಅದ್ರ ಬಗ್ಗೆ ನಾನು ಎಂದೂ ಕೂಡ ಮಹತ್ವ ಕೊಡ್ಲಿಕ್ಕೆ ಹೋಗಿಲ್ಲ, ಈಗಲೂ ಮಹತ್ವ ಕೊಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಜನಗಳು ಒಂದು ಹೃದಯದಲ್ಲಿ ಒಂದು ತೀರ್ಮಾನ ತಗೊಂಡಿರ್ತಾರೆ, ಯುವಕನ ಪರವಾಗಿ ಒಂದು ಆಶೀರ್ವಾದ ಮಾಡ್ತಾರೆ ಅಂತ ನಂಬಿದ್ದೀನಿ. ಇವಿಷ್ಟು ನಿಖಿಲ್ ಕುಮಾರಸ್ವಾಮಿ ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಚನ್ನಪಟ್ಟಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.